ಸಮರಕ್ಕೆ ಮೂರು ಪಕ್ಷಗಳಲ್ಲೂ ಭರ್ಜರಿ ತಾಲೀಮು. ಮಂಡ್ಯ ಟಿಕೆಟ್ ಜೆಡಿಎಸ್ಗ ಬಿಜೆಪಿಗ ಇನ್ನೂ ಸಸ್ಪೆನ್ಸ್. ಪ್ರತ್ಯೇಕ ರಾಷ್ಟ್ರ ಹೇಳಿಕೆ ಕೊಟ್ಟಿದ್ದ ಡಿಕೆ ಸುರೇಶ್ ನಿವಾಸಕ್ಕೆ ಬಿಜೆಪಿ ಮುತ್ತಿಗೆ ಯತ್ನ. ಅತ್ತ ಸತೀಶ್ ಜಾರಕಿಹೊಳಿಗೆ ಕಾನೂನು ಕಂಟಕ. ಮಂಡ್ಯ ಬಳಿಕ ಬೆಳಗಾವಿಯಲ್ಲೂ ಧ್ವಜ ದಂಗಲ್. ಎಲ್ಲಾ ಡೀಟೇಲ್ಸ್ ಇಲ್ಲಿದೆ. ಮಂಡ್ಯ ಲೋಕಸಭಾ ಟಿಕೆಟ್ ಜೆಡಿಎಸ್ಗೋ ಬಿಜೆಪಿಗೋ ಅನ್ನೋದು ಇನ್ನೂ ಕೂಡ ಅಂತಿಮವಾಗಿಲ್ಲ. ಸದ್ಯ ಮಂಡ್ಯ ಕ್ಷೇತ್ರಕ್ಕಾಗಿ ಹಾಲಿ ಸಂಸದೆ ಸುಮಲತಾ ಪಟ್ಟು ಹಿಡಿದಿದ್ದಾರೆ. ಈ ಮಧ್ಯೆ ಸುಮಲತಾ ಪರ ಮಾಜಿ ಸಚಿವ ನಾರಾಯಣಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಸುಮಲತಾ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಸಹಾಯ ಮಾಡಿದ್ರು, ಸುಮಲತಾಗೆ ಟಿಕೆಟ್ ನೀಡಿದ್ರೆ ತಪ್ಪೇನು? ಮಂಡ್ಯ ಟಿಕೆಟ್ ಅನ್ನ ಬಿಜೆಪಿ ಕೊಡ್ಲಿ, ಮಂಡ್ಯ ಬಿಟ್ಕೊಟ್ಟು ಜೆಡಿಎಸ್ ಅವರು ಬೇರೆ ಕ್ಷೇತ್ರಗಳಿಗೆ ಹೋಗ್ಲಿ ಅಂತ ಹೇಳಿದ್ದಾರೆ. ಇನ್ನು ಪ್ರೀತಂ ಗೌಡ ಕೂಡ ಸುಮಲತಾ ಪರ ಬ್ಯಾಟಿಂಗ್ ಬೀಸಿದ್ದಾರೆ. ಹಾಸನದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡೋದಾದ್ರೆ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕರೆಕ್ಟು. ಈಗ ಸುಮಲತಾ ಅವರು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಕೊಟ್ಟರು ತಪ್ಪೇನಿದೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಬಯಸೋದು. ಈಗ ನಮ್ಮ ಪ್ರೀತಮ್ ಗೌಡರು ಹೇಳಿದಾಗೆ ಯಾರಿಗಾರು ಕೊಡಲಿ, ಬಿಜೆಪಿಯವರು ಕೊಡಲಿ ಅನ್ನೋದು ನಮ್ಮ ಡಿಮ್ಯಾಂಡ್. ಹಾಸನ, ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಪೇಕ್ಷೆ ಇದೆ. ಪಕ್ಷಕ್ಕೆ ಒಂದು ಅವಕಾಶ ಕೊಡ್ಲಿ, ಪಕ್ಷದ ಅಭ್ಯರ್ಥಿಗೆ ಗೆಲ್ಲುವಂತ ಎಲ್ಲ ಅವಕಾಶಗಳು ಕಣ್ಮುಂದೆ ಇದೆ ಅಂತ ಹೇಳಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ನಮ್ಮ ಹಿರಿಯ ಮುಖಂಡರು ಮಂಡ್ಯ ಸೇರಿದಂತೆ ನಮ್ಮ ಹಾಸನದಲ್ಲೂ ಕೂಡ ಇದೇ ರೀತಿಯಾದಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಲೋಕಸಮರ ಗೆಲ್ಲಲು ಮೂರು ಪಕ್ಷಗಳು ರಣತಂತ್ರ ರೂಪಿಸುತ್ತಿವೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಮಗನನ್ನ ಮೈಸೂರಿನಲ್ಲಿ ಅಖಾಡಕ್ಕೆ ಇಳಿಸಲು ಮುಂದಾಗಿದ್ದಾರೆ. ಹೀಗಾಗಿ ಕ್ಷೇತ್ರ ಶಾಸಕರು ಮುಖಂಡರೊಂದಿಗೆ ಸಭೆ ನಡೆಸಿರುವಂತಹ ಸಿಎಂ ಜಾತಿವಾರು ಅಭಿಪ್ರಾಯವನ್ನ ಸಂಗ್ರಹಿಸಿ ಅಂಕಿಅಂಶದ ಸಮೇತ ಮಾಹಿತಿ ನೀಡುವಂತೆ ಟಾಸ್ಕ್ ನೀಡಿದ್ರಂತೆ. ಇನ್ನು ಮೂವರು ಶಾಸಕರು ಹಾಗೂ ಓರ್ವ ಮಾಜಿ ಶಾಸಕರಿಂದ ಯತೀಂದ್ರ ಸ್ಪರ್ಧೆಗೆ ಈಗ ಸಂದರ್ಭ ಸರಿ ಇಲ್ಲ ಅಂತ ಅಭಿಪ್ರಾಯ ಬಂದಿದೆ ಅಂತ ಹೇಳಲಾಗ್ತಿದೆ. ಆದರೆ ಇತ್ತ ಮಂಡ್ಯದಲ್ಲಿ ಬಿಜೆಪಿ ಆಕ್ಟಿವ್ ಆಗಿದೆ. ಮಾಜಿ ಸಚಿವ ನಾರಾಯಣಗೌಡ, ಮಾಜಿ ಶಾಸಕರಾದಂತಹ ಪ್ರೀತಂ ಗೌಡ, ರಾಮದಾಸ್ ಸಭೆ ನಡೆಸಿದ್ದಾರೆ. ಹಾಸನ, ಮಂಡ್ಯ ಎರಡೂ ಕ್ಷೇತ್ರ ಬಿಜೆಪಿಗೆ ಸೇರಲಿದೆ ಅಂತ ಪ್ರೀತಂ ಗೌಡ ಹೇಳಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸುತ್ತಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ಗೂ ಕೂಡ ಟಿಕೆಟ್ ಕೊಡುವಂತೆ ಕಾಂಗ್ರೆಸ್ ಮುಖಂಡರು ಒತ್ತಾಯ ಮಾಡ್ತಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಮಗನಿಗೆ ಅವಕಾಶ ಕೊಟ್ರೆ ನಿಮ್ಮ ಆಶೀರ್ವಾದ ಇರ್ಲಿ ಎಂದಿದ್ದಾರೆ. मृणालचा वरती प्रेम दाखवून पुढच्या येणाऱ्या खासदारकीचा चुनावासाठी तुम्ही काहीतरी करा म्हणून. परंतु तुम्हा सर्वांना मी सांगू इच्छितो, हे जो आहे हे त्यांचं नसीब मध्ये काय आहे. ಹಾಸನ, ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಪೇಕ್ಷೆ ಇದೆ. ಪಕ್ಷಕ್ಕೆ ಒಂದು ಅವಕಾಶ ಕೊಡಲಿ, ಪಕ್ಷದ ಅಭ್ಯರ್ಥಿಗೆ ಗೆಲ್ಲುವಂತ ಎಲ್ಲ ಅವಕಾಶಗಳು ಕಣ್ಮುಂದೆ ಇದೆ ಅಂತ. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಕೂಗಿಗೆ ಬಿಜೆಪಿ ಸಿಡಿದೆದ್ದಿದೆ. ಇವತ್ತು ಡಿಕೆ ಸುರೇಶ್ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿಕೆ ಸುರೇಶ್ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಮುಂದಾದ್ರು. ಅರಮನೆ ಮೈದಾನದಿಂದ ಡಿಕೆ ಸುರೇಶ್ ನಿವಾಸದವರೆಗೂ ಕೂಡ ರ್ಯಾಲಿಯನ್ನು ನಡೆಸಿ ಆಕ್ರೋಶ ಹೊರಹಾಕಿದ್ರು. ದೇಶದ್ರೋಹಿ ಡಿಕೆ ಸುರೇಶ್ ಅಂತೇಳಿ ಘೋಷಣೆ ಕೂಗಿದ್ರು. ಈ ವೇಳೆ ಡಿಕೆ ಸುರೇಶ್ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಒಂದು ಬಣದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಬ್ಯಾರಿಕೇಡ್ ಅನ್ನು ತಳ್ಳಿ ಮುಂದಾದಾಗ ಕಾರ್ಯಕರ್ತರು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಮತ್ತೊಂದು ಕಡೆ ಅರಮನೆ ಮೈದಾನದ ಬಳಿ ಪ್ರತಿಭಟನೆ ನಡೆಸ್ತಾ ಇದ್ದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಅತ್ತ ವಿಜಯಪುರದಲ್ಲೂ ಕೂಡ ಕಾಂಗ್ರೆಸ್ ಜಿಲ್ಲಾ ಕಚೇರಿಗೆ ಬಿಜೆಪಿಯ ಜಿಲ್ಲಾ ಯುವ ಮೋರ್ಚಾ ಘಟಕ ಮುತ್ತಿಗೆ ಹಾಕಲು ಯತ್ನಿಸಿತು. ರಸ್ತೆಗೆ ಅಡ್ಡ ಹಾಕಿದ್ದಂತಹ ಬ್ಯಾರಿಕೇಡ್ ಅನ್ನ ತಳ್ಳಿ ಸರ್ಕಾರ ಡಿಕೆ ಸುರೇಶ್ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು. ಸರ್ಕಾರ ಪೊಲೀಸರ ಮುಖಾಂತರ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾರೆ. ದೇಶವನ್ನು ಹೊಡೆಯುವಂತ ಹೇಳಿಕೆ ನೀಡಿದ ಡಿಕೆ ಸುರೇಶ್ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಪೊಲೀಸರ ಮುಖಾಂತರ ದೌರ್ಜನ್ಯ ಮಾಡಿದ್ದಾರೆ. ಡಿಕೆ ಸುರೇಶ್ ಅವರು ಯಾವ ಸಂವಿಧಾನದ ಮೇಲೆ ಪ್ರಮಾಣ ವಚನವನ್ನು ಮಾಡಿದ್ರು, ದೇಶದ ಸಾರ್ವಭೌಮತ್ವವನ್ನು ನಾವು ಕಾಪಾಡ್ತೀವಿ ಅನ್ನುವಂಥದ್ದನ್ನು ಅದನ್ನು ಉಲ್ಲಂಘನವನ್ನು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಸಿನವರು ಯಾವಾಗಲೂ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಆಕ್ರೋಶದ ಬೆನ್ನಲ್ಲೇ ಸಂಸದ ಡಿಕೆ ಸುರೇಶ್ ಯೂಟರ್ನ್ ಹೊಡೆದಿದ್ದಾರೆ. ನನ್ನ ಹೇಳಿಕೆಯನ್ನ ಬಿಜೆಪಿಯವರು ತಿರುಚಿದ್ದಾರೆ. ನನ್ನ ಹೇಳಿಕೆ ವಿಭಜನೀಯ ದೃಷ್ಟಿಯಿಂದ ಹೇಳಿದ್ದಲ್ಲ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ನನ್ನ ಹೇಳಿಕೆ ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ಅವರವರ ಭಾವನೆಯನ್ನ ಹೇಳಲು ಎಲ್ಲರಿಗೂ ಹಕ್ಕಿದೆ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿಯವರು ನಡೆಸ್ತಾ ಇರುವಂತಹ ಹೋರಾಟ ಯಶಸ್ವಿಯಾಗಲಿ, ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲು ಹಕ್ಕಿದೆ. ದೇವರು ಬಿಜೆಪಿಗೆ ಒಳ್ಳೆಯದು ಮಾಡಲಿ ಅಂತೇಳಿ ಕೌಂಟರ್ ಕೊಟ್ಟಿದ್ದಾರೆ. ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಹೋರಾಟಗಳನ್ನು ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಹಕ್ಕಿದೆ.
ಸೊ ಯಾರನ್ನು ಕೂಡ ನಾನು ತಡೆಯುವಂಥ ಪ್ರಶ್ನೆ ಇಲ್ಲ. ಅವರ ಹೋರಾಟ ಯಶಸ್ಸಾಗಲಿ, ನಾನು ಕೂಡ ಅದನ್ನು ಸ್ವಾಗತ ಮಾಡ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಅವರವರ ಭಾವನೆಗಳನ್ನು ಹೇಳೋದಕ್ಕೆ ಹಕ್ಕಿದೆ. ಸೊ ಭಾರತೀಯ ಜನತಾ ಪಕ್ಷದವರು ನನ್ನ ಹೇಳಿಕೆಯನ್ನು ತಿರುಚಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈ ಮಾತನ್ನು, ನನ್ನ ಪ್ರಶ್ನೆ ಏನು ನೀವು ಕೇಳಿದ್ರಿ, BJPಯವರು ಇದೇ ರೀತಿಯ ಹೋರಾಟ ಮಾಡಿದ್ರೆ, ಕೇಂದ್ರದ ಮೇಲೆ ಹೋರಾಟ ಮಾಡಿದ್ರೆ ಅನುದಾನ ಸಿಗ್ತಾ ಇತ್ತಾ ಅಂತ. ಹಂಗಂದ್ರೆ ನ್ಯಾಯ ಏನು ಅಂತ ನಿಮಗೂ ಗೊತ್ತಾಗಿದೆ. ಕಾಂಗ್ರೆಸ್ ಗ್ಯಾರಂಟಿ ಅನುದಾನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಮುನಿರತ್ನ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಚುನಾವಣೆಗೋಸ್ಕರ ನಾಟಕ ಆಡ್ತಾ ಇದೆ. 52,000 ಕೋಟಿಯನ್ನ ಗ್ಯಾರಂಟಿಗಳ ರೂಪದಲ್ಲಿ ಸಾರ್ವಜನಿಕ ತೆರಿಗೆ ಹಣವನ್ನ ಕೊಟ್ಟು ಪೋಲ್ ಮಾಡುತ್ತಿದ್ದಾರೆ. ಇಲ್ಲಿ ದಾನ ಕೊಟ್ಟು ಅಲ್ಲಿ ಭಿಕ್ಷೆ ಬಿಡೋದಿಕ್ ಹೋಗ್ತಾರೆ. ಕೇಂದ್ರದಿಂದ ಹಣ ತಂದು ಲೋಕಸಭಾ ಚುನಾವಣೆಗೆ ಇನ್ನಷ್ಟು ಗ್ಯಾರಂಟಿ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ರಾಜ್ಯಸಭೆ ಸದಸ್ಯ ಲೆಹರ್ ಸಿಂಗ್ ಕೂಡ ಕೇಂದ್ರದಿಂದ ಅನುದಾನ ತಾರತಮ್ಯ ಆಗ್ತಾ ಇಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತ ಆಗಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕೇಂದ್ರದಿಂದ ಬರ್ತಾ ಇರೋ ಹಣದ ಲೆಕ್ಕ ಕೊಡ್ಲಿ ಫಸ್ಟ್. ಇವ್ರು ಏನಕ್ಕೆ ಹೋಗ್ತಾ ಇರೋದು? ಚುನಾವಣೆ ನಾಟಕ. ಮೊದಲನೇದಾಗಿ ಇವ್ರಿಗೆ ಇರ್ತಕ್ಕಂಥ 52,000 ಕೋಟಿ ಸಾರ್ವಜನಿಕರಿಂದ ತೆರಿಗೆ ಹಣನ ಇವ್ರು ಎತ್ಕೊಂಡೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು. ಮತ್ತೆ ಕೇಂದ್ರಕ್ಕೆ ಹೋಗೋಂಥದ್ದು ಏನಿದೆ? ಇವರು ಇಲ್ಲಿ ದಾನಗಳು ಮಾಡೋದು, ಅಲ್ಲೋಗಿ ಭಿಕ್ಷೆ ಬೇಡೋದು, ಇದು ಇವ್ರ ಪದ್ಧತಿ. ಲೋಕಸಭಾ ಚುನಾವಣೆಯ ಸಮೀಪದಲ್ಲಿಯೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಸಚಿವ ಸತೀಶ್ ಜಾರಕಿಹೊಳಿಗೆ ಕಾನೂನು ಕಂಟಕ ಎದುರಾಗಿದೆ. 6/11/2022ರಂದು ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಶಬ್ದ ಬಳಸಿದ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸುವಂತೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. ಸತೀಶ್ ಜಾರಕಿಹೊಳಿ ತಮ್ಮ ಭಾಷಣದಲ್ಲಿ ಹಿಂದೂ ಅನ್ನುವ ಪದ ಅಶ್ಲೀಲ, ಕೊಳಕು ಅಂತ ಹೇಳಿದ್ರು. ಹಿಂದೂ ಅಂತ ಬೀಗುವ ಯುವಕರು ಗೂಗಲ್ನಲ್ಲಿ ಪದವನ್ನ ಅರ್ಥ ತಿಳಿದುಕೊಳ್ಳಿ ಅಂತ ಹೇಳಿದ್ರು. ಈ ಬಗ್ಗೆ ದಿಲೀಪ್ ಅನ್ನೋರು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದೂರನ್ನು ಕೊಟ್ಟಿದ್ರು. ಆದರೆ ನ್ಯಾಯಾಲಯ ಅರ್ಜಿಯನ್ನು ವಜಾಗೊಳಿಸಿತ್ತು. ಇದನ್ನು ಪ್ರಶ್ನಿಸಿ ಸೆಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಬಳಿಕ ಖಾಸಗಿ ದೂರಿನ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಕ್ರಿಮಿನಲ್ ಕೇಸ್ಗೆ ಅನುಮತಿ ಕೊಟ್ಟಿದೆ. हिंदू शब्द कहाँ से आ गया? ये हमारा है, पर्शियन का है. फिर आपको इतने उसको ऊपर बिठा के क्यों आप जा रहे हैं? आपका नहीं है वो शब्द. फिर उसका मीनिंग आपको समझ में आ गया तो आपके अब शर्म आ जाएंगे. ये ऑलरेडी वेबसाइट में है. कहीं का धर्म, कहीं का शब्द आप ला के हमारे ऊपर जबरदस्ती डाल रहे हैं. ಮಂಡ್ಯ ಬಳಿಕ ಬೆಳಗಾವಿಗೂ ಕೂಡ ಧ್ವಜದಂಗಲ್ ಕಾಲಿಟ್ಟಿದೆ. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಧ್ವಜ ಅಳವಡಿಕೆಗೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಕಳೆದ ವಾರವಷ್ಟೇ ಮಸೀದಿಯ ಎದುರು ಅಳವಡಿಸಿದ್ದ ಇಸ್ಲಾಂ ಧ್ವಜವನ್ನ ಏಕಾಏಕಿಯಾಗಿ ತೆರವುಗೊಳಿಸಲಾಗಿತ್ತು. ಹಿಂದೂ ಯುವಕರ ಇಸ್ಲಾಂ ಧ್ವಜವನ್ನ ತೆರವು ಮಾಡಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲಿ ಎಲ್ಲಾ ಇಸ್ಲಾಂ ಭಗವಾನ್ ಧ್ವಜಗಳನ್ನ ತೆರವು ಮಾಡಿದ್ರು. ಟಿಪ್ಪರ್ ಲಾರಿ ತಾಗಿ ಇಸ್ಲಾಂ ಧ್ವಜ ತೆರವಾಗಿರುವುದು ತನಿಖೆಯಿಂದ ಬಯಲಾಗಿದೆ. ಹೀಗಾಗಿ ಮತ್ತೆ ಭಗವಾನ್ ಧ್ವಜವನ್ನ ಅಳವಡಿಕೆ ಮಾಡಲಿಕ್ಕೆ ಗ್ರಾಮಸ್ಥರು ಹೋರಾಟ ನಡೆಸುತ್ತಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಭೇಟಿ ಕೊಟ್ಟು ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಯಾರೂ ಉದ್ವೇಗಕ್ಕೊಳಗಾಗಬಾರದು, ಶಾಂತಿಯನ್ನ ಕಾಪಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಗ್ರಾಮದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ವಿಜಯಪುರದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದೆಲ್ಲ ಸರ್ಕಾರದ ಪಿತೂರಿ ಅಂತೇಳಿ ಆರೋಪಿಸಿದ್ದಾರೆ. ಆ ಧ್ವಜದ ಕಟ್ಟೆ ಇರ್ತಕ್ಕಂಥದ್ದು ಸಾರ್ವಜನಿಕ ಪ್ರದೇಶದಲ್ಲಿ ಅಲೋ ಮಾಡಬಾರ್ದು ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ. ಅದ್ರ ಜೊತೆಗೆ ಈ ಗ್ರಾಮಸ್ಥರು ಕೂಡ ನಮ್ಮ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ಗೆ ಅವ್ರ ಮನವಿಯನ್ನು ಸಲ್ಲಿಸಿದ್ದಾರೆ. ಅವ್ರೇನಾದರೂ ಅನುಮತಿ ಕೊಟ್ಟರೆ ನಾವು ಸರ್ಕಾರದ ಅನುಮತಿ ಅಂತ ಅಂದ್ಕೊಂಡು ಅದನ್ನು ಏನಿದೆ ಅದನ್ನು ಎನ್ಫೋರ್ಸ್ಗೆ ಮಾಡಿದ್ವಿ. ನೋಡಿ, ಮಂಡ್ಯದಲ್ಲಿ ಕೆರಗೋಡಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಒಂದು ಪಿತೂರಿ. ಗ್ರಾಮ ಪಂಚಾಯತಿಯವರು ತೀರ್ಮಾನ ಮಾಡಿ ತದನಂತರ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ರಾಮಧ್ವಜನ ಹಾರಿಸಿದ್ರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು. ಮಂಡ್ಯದ ಕೆರಗೋಡು ಧ್ವಜ ತೆರವು ವಿವಾದ ಇನ್ನೂ ತಣ್ಣಗಾಗಿಲ್ಲ. ವಿವಾದ ಇಲ್ಲದ ಜಾಗದಲ್ಲಿ ಮಂದಿರ ಕಟ್ಟೋಣ, ಬಾವುಟ ಹಾರಿಸೋಣ ಅಂತ ಶಾಸಕ ಗಣಿಗ ರವಿ ಮನವಿ ಮಾಡಿದ್ದಾರೆ. ಶಾಂತಿ ಸ್ಥಾಪನೆಗೆ ಶಾಸಕ ಗಣಿಗ ರವಿ ಮನವಿ ಮಾಡಿದ್ದು, ಕೆರಗೋಡಿನ ಗ್ರಾಮಸ್ಥರು ಪರ ವಿರೋಧ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ನಮಗೆ ಮೊದಲು ಹನುಮ ಧ್ವಜ ಎಲ್ಲಿತ್ತು ಅಲ್ಲಿ ಹಾರಾಡ್ಲಿ ಅಂತ ಹೇಳಿದ್ರೆ, ಇನ್ನು ಕೆಲವರು ಜನರ ಒಳಿತಿಗಾಗಿ ಶಾಂತಿಗಾಗಿ ಜಿಲ್ಲಾಡಳಿತ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧರಾಗಿದ್ದೀವಿ. ನಮ್ಮೂರು ಶಾಂತಿಯಿಂದ ಅಭಿವೃದ್ಧಿ ಆಗೋದು ಮುಖ್ಯ ಅಂತ ಹೇಳಿದ್ದಾರೆ. ನಮ್ದು ಬೆಂಬಲ ಇಲ್ಲ. ಎಲ್ಲ ಆರಿಸಿತ್ತು ಅಲ್ಲಿ ಆರಿಸ್ಲಿ ಬಾವುಟನ. ಫಸ್ಟ್ ಹನುಮಧ್ವಜ ಎಲ್ಲಿ ಇಳಿಸಿದ್ರು ಅಲ್ಲಿ ಆರಿಸ್ಲಿ. ಅಲ್ಲಿ ಆರಿಸಿದ ಮೇಲೆ ಆಮೇಲೆ ಬೇಕಾದ್ರೆ ಏನು ಅದು ನೋಡೋಣ. ನಾನು ಧ್ವಜಸ್ತಂಭ ಮಾಡಬೇಕು, ಬಟ್ ಬೇರೆ ಕಡೆ ಮಾಡೋಣ. ಕಾನೂನು ಚೌಕಟ್ಟಲ್ಲಿ ಅವಕಾಶ ಇದ್ದರೆ ಬೇರೆ ಕಡೆ ಮಾಡಲಿ ಅಂತ.
ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮಾಜಿ ಶಾಸಕ ವಿಎಸ್ ಪಾಟೀಲ್ ಪುತ್ರನನ್ನ ಬಾಪುಗೌಡ ಪಾಟೀಲ್ನನ್ನ ಬಂಧಿಸಲಾಗಿದೆ. ಕುಡಿದ ಮತ್ನಲ್ಲಿ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ಮತ್ತು ಹಣದ ವಂಚನೆಯ ಪ್ರಕರಣದಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಮುಂಡಗೋಡು ಪೊಲೀಸರು ಬಂಧಿಸಿದ್ದಾರೆ. 2011ರಲ್ಲಿ ಮುಂಡಗೋಡ ಅರಣ್ಯ ಇಲಾಖೆಯ ಐಬಿಯಲ್ಲಿ ಕುಡಿದ ಮತ್ನಲ್ಲಿ 15 ಜನರ ಜೊತೆ ಸೇರಿ ಎಎಸ್ಐ ಬಾಲಕೃಷ್ಣ ಪಾಲೇಕರ್ ಮೇಲೆ ಹಲ್ಲೆ ನಡೆಸಿದ್ರು. ಇದಲ್ಲದೆ 2 ಚೆಕ್ ಬೌನ್ಸ್ ಪ್ರಕರಣ ಸೇರಿ ಬಾಪುಗೌಡ ಪಾಟೀಲ್ ವಿರುದ್ಧ ಸೆಕ್ಷನ್ 353, 141, 143, 147, 323, 353, 504, 506, 149 ಅಡಿಯಲ್ಲಿ ಪ್ರಕರಣ ಸಹ ದಾಖಲಾಗಿತ್ತು. ಇನ್ನು ಕೋರ್ಟ್ಗೆ ಹಾಜರಾಗದೆ ಕಳೆದ 6 ತಿಂಗಳಿಂದ ತಲೆಮರೆಸಿಕೊಂಡಿದ್ದಂತಹ ಬಾಪುಗೌಡ ಪಾಟೀಲ್ನನ್ನ ಮುಂಡಗೋಡ ಪೊಲೀಸರು ಶನಿವಾರ ರಾತ್ರಿ ಬೆಂಗಳೂರಿನಲ್ಲಿ ಬಂಧಿಸಿದ್ರು. ಬಳಿಕ ಮುಂಡಗೋಡಿನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ನ್ಯಾಯಾಂಗ ಬಂಧನ ವಿಧಿಸಿ ಶಿರಸಿ ಸಬ್ ಜೈಲಿಗೆ ಕಳುಹಿಸಲಾಗಿದೆ. ನಿಗೂಢ ಕೆಲಸಕ್ಕಾಗಿ ಬೆಂಗಳೂರಿಗೆ ಹೊರಟಿದ್ದ ಖತರ್ನಾಕ್ ಯುವಕರ ತಂಡವೊಂದನ್ನ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 42 ಅಕ್ರಮ ಸಿಮ್ಗಳೊಂದಿಗೆ ಹೋಗ್ತಾ ಇದ್ದಂತಹ 5 ಆರೋಪಿಗಳನ್ನ ನೆರೆಯ ಗ್ರಾಮದ ತೋಟತ್ತಾಡಿ ಎಂಬಲ್ಲಿ ಬಂಧಿಸಲಾಗಿದೆ. ಫೆಬ್ರವರಿ 1ರಂದು ರಮೀಜ್ ಅಕ್ಬರ್ ಅಲಿ, ಮೊಹಮ್ಮದ್ ಮುಸ್ತಫಾ, ಮೊಹಮ್ಮದ್ ಸಾದಿಕ್ ಮತ್ತೋರ್ವ 17 ವರ್ಷದ ಅಪ್ರಾಪ್ತ ಬಾಲಕನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಇದರಲ್ಲಿ ಅಕ್ಬರ್ ಅಲಿ ಎಂಬಾತ ದುಬೈನಲ್ಲಿ 2 ವರ್ಷ ಇದ್ದು ಕಳೆದ 4 ತಿಂಗಳ ಹಿಂದೆ ಊರಿಗೆ ಬಂದಿದ್ದ. ದುಬೈನಲ್ಲಿ ಇದ್ಕೊಂಡೇ ಅಕ್ರಮ ಸಿಮ್ ಖರೀದಿ ಮಾಡ್ತಾ ಇದ್ದಂತೆ. ಈ ಗ್ಯಾಂಗ್ಗೆ ವಿದೇಶದ ನಂಟಿರೋದ್ರಿಂದ ಪೊಲೀಸರು ಅನುಮಾನಗೊಂಡು ತನಿಖೆಗೆ ಇಳಿದಿದ್ರು. ಈ ವೇಳೆ ಅಕ್ಬರ್ ಅಲಿ ಹೇಳಿದಂತೆ ಸಿಮ್ ಕಾರ್ಡ್ ಮೊಹಮ್ಮದ್ ಮುಸ್ತಫಾ ಪಡ್ಕೊಂಡು ಬೆಂಗಳೂರು ವ್ಯಕ್ತಿಗೆ ಖಾಸಗಿ ಬಸ್ ಮೂಲಕ ಕಳುಹಿಸುವ ಕೆಲಸ ಮಾಡ್ತಿದ್ದ ಅಂತ ಬಯಲಾಗಿದೆ. ಇನ್ನು ಈ ಸಿಮ್ಗಳು ಬೆಂಗಳೂರಿನಲ್ಲಿರೋ ಆಗಂತುಕರ ಕೈ ಸೇರ್ತಿತ್ತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬೆಳ್ತಂಗಡಿಗೆ ಭೇಟಿ ನೀಡಲಿದ್ದಾರೆ. ಗದಗ ಜಿಲ್ಲೆಯ ನರೇಗಲ್ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕಾಲೇಜು ವಿದ್ಯಾರ್ಥಿನಿಯೊಬ್ಬರಿಗೆ ನರೇಗಲ್ನ ಪಿಎಸ್ಐ ನಿಖಿಲ್ ಕಾಂಬ್ಳೆ ಹಾಗೂ ಪೊಲೀಸ್ ಪೇದೆ ಶಂಕರ್ ನಾಲ್ಕರ್ ಕಿರುಕುಳವನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಬೇರೆ ಯುವತಿಯರ ಜೊತೆಗೆ ಸೇರಿ ವಿದ್ಯಾರ್ಥಿನಿಯ ಮೊಬೈಲ್ ನಂಬರ್ ಅನ್ನು ಪಡೆದು ಅಶ್ಲೀಲವಾಗಿ ಮೆಸೇಜ್ ಮಾಡಿರುವುದು ಅಲ್ಲದೆ ಹಣವನ್ನ ಕೊಡ್ತೇನೆ ಬಾ ಅಂತೇಳಿ ಟಾರ್ಚರ್ ಅನ್ನ ನೀಡಿದ್ನಂತೆ. ಯುವತಿಗೆ ಫೋನ್ ಮಾಡುವುದು, ಎಲ್ಲಂದ್ರಲ್ಲಿ ಹಿಂಬಾಲಿಸೋದು ಮಾಡ್ತಿದ್ನಂತೆ. ಹೀಗೆ ಪೊಲೀಸರ ಕಿರುಕುಳಕ್ಕೆ ಬೇಸತ್ತಿದ್ದಂತಹ ವಿದ್ಯಾರ್ಥಿನಿ ಎಸ್ಪಿಗೆ ದೂರನ್ನ ಕೊಡೋದಾಗಿ ಹೇಳಿದ್ರು ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ನಂತೆ. ಸದ್ಯ ಘಟನೆಯ ಸಂಬಂಧ ನರೇಗಲ್ ಪೊಲೀಸ್ ಠಾಣೆಯ ಪೇದೆ ಶಂಕರ್ ಅಮಾನತು ಮಾಡಲಾಗಿದೆ. ಪಿಎಸ್ಐ ನಿಖಿಲ್ ಕಾಂಬ್ಳೆ ಬಗ್ಗೆ ತನಿಖೆ ಶುರು ಮಾಡುವಂತೆ ಎಸ್ಪಿ ಬಿಎಸ್ ನೇಮಗೌಡ ಆದೇಶವನ್ನ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ಪಿಎಸ್ಐ ಕಾಂಬ್ಳೆ ತಪ್ಪಿದ್ದಕ್ಕೆ ಕ್ರಮಕ್ಕೆ ಆದೇಶವನ್ನ ಹೊರಡಿಸಲಿದ್ದಾರೆ. ಡ್ರೋನ್ ಪ್ರತಾಪ್ ವಿರುದ್ಧ ಮೇಲಿಂದ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ. ನಗರದ ಹಲವು ಪೊಲೀಸ್ ಠಾಣೆಗಳಲ್ಲಿ ಸಾಲು ಸಾಲು ದೂರುಗಳು ದಾಖಲಾಗ್ತಾ ಇದೆ. ಆದರೆ ಪ್ರತಾಪ್ ವಿರುದ್ಧ ದಾಖಲಾಗಿರುವ ದೂರುಗಳಲ್ಲಿ ಯಾವ ಪ್ರಕರಣದಲ್ಲಿಯೂ ಕೂಡ ಎಫ್ಐಆರ್ ದಾಖಲಾಗಿಲ್ಲ. ಕೇಸ್ ಸಂಬಂಧ ಡ್ರೋನ್ ಪ್ರತಾಪ್ಗೆ ಇದುವರೆಗೂ ಯಾವುದೇ ನೋಟಿಸ್ ಕೂಡ ಕೊಟ್ಟಿಲ್ಲ, ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿಲ್ಲ. ಡ್ರೋನ್ ಅನ್ನ ಕೊಡೋದಾಗಿ ಪ್ರತಾಪ್ ರೈತರಿಂದ ಹಣವನ್ನ ಪಡೆದು ವಂಚನೆ ಮಾಡಿರೋದಾಗಿ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಡಾಕ್ಟರ್ ಪ್ರಯಾಗ್ ಪರಮೇಶ್ವರ್ ಎಂಬುವರು ಕೇಸನ್ನ ದಾಖಲಿಸಿದ್ದಾರೆ. ಜೆಡಿಎಸ್ ಟಿಕೆಟ್ ಕೊಡಿಸುವುದಾಗಿ ಹೇಳಿ 2 ಲಕ್ಷ ಪಡೆದು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಮಂಡ್ಯ ಮೂಲದ ಚಂದನ್ ಕುಮಾರ್ ಗೌಡ ದೂರನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಡ್ರೋನ್ ಪ್ರತಾಪ್ ವಿರುದ್ಧ ಇನ್ನೂ ಯಾವುದೇ ಕ್ರಮ ಆಗಿಲ್ಲ.